ಹಾಯ್ ಹಲೋ ಫ್ರೆಂಡ್ಸ್, ಹೆಂಗಿದ್ದೀರಿ? ಆರಾಮದಿರಿ? ಎಲ್ಲರೂ ಸ್ವಸ್ಥವಾಗಿರಿ, ಮಸ್ತವಾಗಿರಿ, ನಿಮ್ಮ ಮನೆಯಲ್ಲಿ ವ್ಯಸ್ತವಾಗಿರಿ ಅಂತ ಹೇಳ್ತಾ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಅಂದರೆ ಇದು ಸಂಡೇ ಇದ್ರಿ ವ್ಲಾಗ್. ಅವತ್ತು ರಜೆ ಇತ್ತಲ್ರಿ, ರಜೆ ಇದ್ದ ದಿನ ಇಡ್ಲಿ ತಿಂದ್ರಾಯ್ತು. ಯಾಕಂದ್ರೆ ಡೈಲಿ ಹಾಕಿದ್ರೆ ಗಡ್ಬಡಿ ಒಳಗೆ ತಿಂದಂಗೆ ಆಗಲ್ಲ ಅಂಥೇಳಿ ಸಂಡೇ ಎಲ್ಲರಿಗೂ ರಜೆ ಇರುತ್ತಲ್ಲ, ಇಡ್ಲಿ ಮಾಡಿದ್ರಾಯ್ತು ಅಂಥೇಳಿ ಮಾಡಕತ್ತೀನಿ ರೀ. ಸಾಂಬಾರು ಚಟ್ನಿ ಮಾಡಕತ್ತಿದ್ದೆ. ನನ್ನ ಮಗಳಿಗೆ ಇಡ್ಲಿ ಪಾತ್ರೆಗೆ ಇಡ್ಲಿ ಹಿಟ್ಟು ಹಾಕವಾ, ಇಟ್ರಾಯ್ತು ಅಂಥೇಳಿ ಹೇಳಿದ್ದೆ ಆಕೆ ಮಾಡ್ತಾ ಇದ್ದಿಲ್ರಿ. ಹಾಗೆ ಇವತ್ತು ಅಂದರೆ ಸಂಡೇ ದಿನ ನಾವು ಇದಕ್ಕೆ ಹೋಗಿದ್ದೀವಿ ರೀ, ಶಾಪಿಂಗಿಗೆ ಹೋಗಿದ್ವಿ. ಬೇಗ ಮಾಡಿದ್ರೆ ಆಯ್ತು, ಇಲ್ಲ ಅಂತಂದು ಸ್ವಲ್ಪ ಲೇಟಾಗಿ ಎದ್ದು ಮಾಡ್ಬೋದಿತ್ತು. ಸಂಡೇ ಈಸ್ ಅ ಲೇಝಿ ಡೇ ಅಂತಾರಲ್ಲ ಆ ಥರ. ಬಟ್ ನಾವು ಮಳೆ ಒಂದಿತ್ತ ಜಿಟಿ ಅಂಥೇಳಿ ಸ್ವಲ್ಪ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ರಾಯ್ತು. ಮಕ್ಳಿಗೆ ಬಟ್ಟೆ ಇದ್ದಿದ್ದಿಲ್ಲ, ಮೀನ್ಸ್ ಡೈಲಿ ಹಾಕೋಳು ಬಟ್ಟೆ, ಮತ್ತು ನಮಗೂ ಸ್ಯಾರಿ ಎಲ್ಲ ತೊಗೊಂಡ್ರಾಯ್ತು. ತುಂಬ ದಿನ ಆಯ್ತು ಶಾಪಿಂಗ್ ಮಾಡ್ಲಾರ್ದ ಅಂತ ಅಂದ್ಕೊಂಡು ಇವತ್ತು ಹೋಗಿ ಬಂದ್ವಿ ರೀ ನಾವು ಶಾಪಿಂಗ. ಇಡ್ಲಿ ನೋಡ್ರಿ ಎಷ್ಟು ಮಸ್ತಾಗಿದ್ದು ಅಂತಂದ್ರೆ ಹತ್ತಿ ಥರ ಆಗಿದ್ದು ರೀ. ರಾತ್ರಿ ಅಂದ್ರೆ ಅವಲಕ್ಕಿ ಹಾಕ್ಬೇಕು ರೀ, ಚೆನ್ನಾಗಿ ಬರ್ತಾವೆ. ಸ್ವಲ್ಪ ಇಡ್ಲಿ ರವಕ್ಕೆ ಬಿಸಿನೀರು ಹಾಕಬೇಕು. ಬಿಸಿನೀರು ಹಾಕಿ ನೆನೆ ಇಟ್ಟು ಅವಲಕ್ಕಿ ನೆನೆ ಇಟ್ಟು ರುಬ್ಬಬೇಕು ಉದ್ದಿನಬೇಳೆ ಜೊತೆ. ನನ್ನ ಫೇವ್ರೇಟ್ ನೋಡ್ರಿ ಇಡ್ಲಿ. ಯಾಕಂದ್ರೆ ಎಲ್ಲ ವೆದರ್ ಒಳಗೂ ಯಾವುದೇ ಥರ ಆರಾಮ್ ತಪ್ಪಿದ್ರೂ ಇಡ್ಲಿ ತಿನ್ಬೋದು ನಾವು. ಬಟ್ ದೋಸೆ ಪಡ್ಡೆಲ್ಲ ತಿನ್ನೋಕ್ಕಾಗಂಗಿಲ್ಲ. ಹೊಂಟೀವಿ ನೋಡ್ರಿ ನಾವೆಲ್ಲರೂ ಸೇರಿ. ಮದ್ವೆಗೆ ಹೊಂಟಾನ ನೋಡ್ರಿ ಮುಂದೆ. ನಮ್ಮೂರೊಳಗೆ ಗಟ್ರ ಒಂದು ಭಾಳ ಅದಾವೆ, ಏನು ಮಿಸ್ಟೇಕ್ ಮಾಡ್ಕೊಬೇಡ್ರಿ, ಏನು ಗಟ್ರ ತೋರ್ಸಕತ್ತಾಳಲ್ಲ ಆಯ್ಕೆ ಅಂಥೇಳಿ. ಮಳೆ ಇತ್ತು ನೋಡ್ರಿ, ಜಿಟಿ ಒಂದು 3 ದಿನ ಆಯ್ತು ರೀ ಮಳೆ ಹತ್ಕೊಂಡು. ಈ ಕಡೆ ಮಳೆನೂ ನಿಂದ್ರುವಲ್ತು, ಬಿಸಿಲು ಬೀಳುವಲ್ತು. ಬಟ್ ಶಕಿನೂ ಅದ ಒಳಗೆ, ಹೊರಗಡೆ ಮಳೆ ಒಂಥರ ಬಚ್ಚಲ್ ಮನೆ ಆದಂಗೆ ಆಗ್ಬಿಟ್ಟೈತ್ರಿ ನಮ್ದು ಊರು. ಎಲ್ಲ ಕಡೆ ಬ್ಲರ್ ಬರಾಕತ್ತಿತ್ರಿ ಅದು. ಹಂಗಾಗಿ ಹಿಂಗೆ ಸ್ವಲ್ಪ ಒರೆಸಿದ್ಲು. ಮತ್ತೆ ಛತ್ರಿ ಹಿಡಿಯಮ್ಮ ನೀನ ಅಂತಂದಿಲ್ಲ. ನಾನು ಕ್ಯಾಮ್ರಾ ಹಿಡ್ದಿನವ, ಹೆಂಗೆ ಛತ್ರಿ ಹಿಡೀಲಿ ಅಂತ ಅಂದೆ. ಮಳೆ ಅದು ಕ್ಯಾಮ್ರಾ ಮೇಲೆ ನೀರು ಬಿತ್ತ. ನಮ್ಮೂರೊಳಗೆ ಅಷ್ಟು ಶಾಪ್ಸ್ ಯಾವೂ ಇಲ್ಲ, ಹಾಗಾಗಿ ನಮ್ಮ ಊರ ಪಕ್ಕದ ಊರಿಗೆ ಹೋಗಿದ್ವಿ ನಾವು. ಅಲ್ಲಿ ದೊಡ್ಡ ಶಾಪ್ ರೀ ಅದು. ಅಲ್ಲಿ ವಿಡಿಯೋ ಮಾಡಲಿಲ್ಲ ನಾ ಶಾಪ್ ಒಳಗೆ, ಯಾಕಂದ್ರೆ ಅವರು ಮತ್ತು ಪರ್ಮಿಷನ್ ಕೇಳು ಹಿಂಗೆ ಅಂಥೇಳಿ. ಮತ್ತು ಇದಕ್ಕೆ ಮತ್ತು ಶಾಪಿಂಗ್ ಮಾಡೋದು ಲೇಟ್ ಆಗತ್ತೆ ವಿಡಿಯೋ ಮಾಡ್ಕೊತ ಕೂತ್ರೆ. ಆಕಿ ನನ್ನ ಮಗಳು ನಾನು ಮಾಡಲ್ಲಮ್ಮ, ನನಗೆ ಇಷ್ಟ ಇಲ್ಲ ಅಂತಂದ್ಲ. ಈಗಿನ ಒಂದು ಸ್ವಲ್ಪ ಮನೆ ಒಳಗೆ ಅಷ್ಟೇ ರೀ ಆಕಿದು. ಶಾಪಿಂಗ್ ಮುಗಿಸ್ಕೊಂಡು ಸಾಯಂಕಾಲ ಬಂದ್ವಿ ನೋಡ್ರಿ. ಬೆಳಗ್ಗೆ ಒಂದು 10 ಗಂಟೆಗೇನೋ ಹೋಗಿದ್ವಿ, ಬರೋದ್ರೊಳಗೆ 4 ಗಂಟೆ ಆಯಿತು. ಹೋಗೋವಾಗ ಸೀಟ್ ಸಿಕ್ಕಿತ್ತು ಬಸ್ ಒಳಗೆ, ಬಟ್ ಬರೋ ಒಳಗೆ ಸೀಟ್ ಸಿಗಲಿಲ್ಲ. ತುಂಬ ರಶ್ ಇತ್ತು ಬಸ್. ನಿಂತ್ಕೊಂಡಿದ್ವಿ, ಆದ್ರೆ ಹೆಂಗೆ ಗೊತ್ತಾಗ್ಲಾರ್ದಂಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿದೆ. ಹೊರಗೆ ನೇಚರ್ ಭಾಳ ಚಂದ ಇತ್ತು ರೀ, ಬಿಸಿಲು ಇದ್ದಿದ್ದಿಲ್ಲಲ್ಲ, ಹಾಗಾಗಿ ಹೋಗ್ಲಿಕ್ಕೂ ಇಷ್ಟ ಆಯಿತು. ನಂಗೆ ನೆಗಡಿನೇ ಕಮ್ಮಿ ಆಗವಲ್ತು ನೋಡ್ರಿ, ಏನು ಗೊತ್ತಾಗ್ತಾಯಿಲ್ಲ. ಡಾಕ್ಟ್ರಿಗೆಲ್ಲ ತೋರಿಸಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿನಿ. ನನ್ನ ಧ್ವನಿ ಇನ್ನಾದರೂ ಸರಿ ಆಗವಲ್ತು. 15 ಡೇಸ್ ಆಯ್ತು ಇವಾಗ. ಡೈಲಿ ಇದೇ ಬಿಸಿನೀರು ಕುಡಿತೀನಿ, ಕಷಾಯ ಮಾಡ್ಕೊಂಡು ಕುಡ್ದೀನಿ. ನನ್ನ ಧ್ವನಿ ಚೇಂಜೇ ಆಗಿಬಿಟ್ಟೈತೆ ಫುಲ್. ಬರೋಂಗಿಲ್ಲ ನನಗೆ ಆ್ಯಕ್ಚುಲಿ ನೆಗಡಿ ಹೀಗೆಲ್ಲ 2 ವರ್ಷ 3 ವರ್ಷ ಬಂತು ಅಂದರೆ ಒಂದು 15 ದಿನ ಹೋಗಂಗೇ ಇಲ್ಲ. ಇದು ನೋಡಿರಿ ನಾವು ತಂದಿರೋದು ಇನ್ನೇನು ತಂದೀವಿ ಅಂಥೇಳಿ ಒಂದು 3 ಸೀರೆ ತಂದಿದ್ವಿ. ಚೆನ್ನಾಗಿದ್ದು ಸೀರೆಗಳೆಲ್ಲ. ಅದು ಹಾಗೆ ಒಂದು ತೊಗೊಳಕ್ಕಂತ ಹೋಗಿ 3 ಬಂದುಬಿಟ್ಟು ರೀ. ಅವು ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಇದ್ದರೂ ಸಲ್ಲಂಗಿಲ್ಲ ಅಂತಾರೆ ನೋಡಂಥೇಳಿ, ಹಾಗೆ ಆಯ್ತದು. ಚೆನ್ನಾಗಿದ್ವು, ಬಿಡ್ಲಿಕ್ಕೆ ಮನಸ್ಸೇ ಆಗಲಿಲ್ಲ, ಹಾಗಾಗಿ ತೊಗೊಂಡ್ಬಿಟ್ವಿ. ಆಮೇಲೆ ನನ್ನ ಮಗಳಿಗೆ ಅಷ್ಟು ಡೈಲಿ ವೇರ್ ಬಟ್ಟೆ ತೊಗೊಂಡ್ವಿ. ಇದು ಚಲೋ ಇದ್ದು ರೀ, ಡೈಲಿ ವೇರ್ ನೈಟ್ ಸೂಟ್ ಅಂತಾರೆ ನೋಡ್ರಿ, ಅದೇ ಥರ. ಆನ್ಲೈನ್ ತರಿಸ್ಬೋದು, ಬಟ್ ಕ್ವಾಲಿಟಿ ಯಾಕೋ ಸರಿ ಅನಿಸವಲ್ಲು ನನಗೆ. ಈಗೀಗ ಮುಂಚೆ ಮೀಶೋದಾಗಿನ ಕ್ವಾಲಿಟಿ ಚೆನ್ನಾಗಿರ್ತಿದ್ದು, ಇವಾಗ ಯಾಕೋ ಮೀಶೋದಾಗಿನ ಬಟ್ಟೆ ಸರಿನಾ ಅನಿಸವಲ್ಲು. ಹಂಗಾಗಿ ಅವರು ಕ್ವಾಲಿಟಿ ಯಾಕೋ ಫುಲ್ ಹದಗೆಡ್ಸಿಬಿಟ್ಟಾರ. ಮತ್ತು ಬೇಗ ಡೆಲಿವರಿನೂ ಕೊಡೋಂಗಿಲ್ಲ, ಆಮೇಲೆ ಮಿಸ್ ಡೆಲಿವರಿ ಮಾಡಿಬಿಡ್ತಾರೆ. ಯಾಕೋ ಡಿಸಪಾಯಿಂಟ್ಮೆಂಟ್ ಆಗ್ಲಿಕ್ಕೈತಿ ಇವಾಗ ಮೀಶೋದ ಮೇಲೆ. ಡೆಲಿವರಿ ಪಾರ್ಟ್ನರ್ಸ್ ಇರ್ತಾರಲ್ಲ, ಎಲ್ಲೆಲ್ಲೋ ಕೊಟ್ಟು ಹೋಗ್ಬಿಡ್ತಾರೆ, ಬರೋಂಗಿಲ್ಲ ಏನಿಲ್ಲ ಸರಿಯಾಗಿ ಮನೆಗೆ. ಇದು ನೋಡಿರಿ ಸ್ಯಾರಿ ಎಷ್ಟು ಚೆನ್ನಾಗದ, ಗೋಲ್ಡನ್ ಕಲರ್ದು, ಆರೆಂಜ್ ಕಲರ್ ಬಾರ್ಡ್ರ್ ಐತಿ, ಮಸ್ತ್ ಐತಿ ಸ್ಯಾರಿ. ಇಷ್ಟ ಇದ್ದಿದ್ದಿಲ್ಲ ಅಂದರೂ ತೊಗೊಂಡು ಬಂದೆ ನಾ ಇದನ್ನು. ಇಷ್ಟ ಇರಲಾರ್ದೇ ಇಷ್ಟು ಸೀರೆ ತೊಗೊಂಡು ನೀನು ಇಷ್ಟಪಟ್ಟು ಹೋದರೆ ಎಷ್ಟು ತೊಗೊತಿ ಸೀರೆ ಅಂತ ಅನ್ನಕತ್ತಿದ್ರು ನಮ್ಮ ಯಜಮಾನ್ರು. ಇದು ನೋಡಿ ನನ್ನ ಮಗಳಿಗೆ ನೈಟ್ ಸೂಟ್ ಇವ ಚೆನ್ನಾಗಿದ್ದಾವೆ, ಕಾಟನ್ ಅದಾವ, ಮಸ್ತಿದ್ದು. ಹಾಗಾಗಿ ತೊಗೊಂಡ್ವಿ ಡೈಲಿ ವೇರ. ಈಗ ಹೊರಗಡೆ ಹಾಕಲಿಕ್ಕೆ ಎಲ್ಲ ಫ್ಯಾನ್ಸಿ ಭಾಳ ಅದಾವ, ಡೈಲಿ ವೇರೇನ ಇದ್ದಿದ್ದಿಲ್ಲ. ಅವನಷ್ಟು ತೊಗೊಂಡು ಬಂದ್ರಾಯ್ತು. ಆ್ಯಕ್ಚುಲಿ ಇವನೇ ತೊಗೊಳಕ್ಕಂತ ಹೋಗಿ ಸ್ಯಾರಿ ತೊಗೊಳ್ದೇನು ಪ್ಲ್ಯಾನ್ ಇದ್ದಿದ್ದಿಲ್ಲ. ಬಟ್ ಏನು ಮಾಡೋದು, ಹೆಣ್ಮಕ್ಳಲ್ಲ
ಎಷ್ಟು ಸಾರಿ ಇದ್ದರೂ ಕಡಿಮೆನೇ, ಎಷ್ಟು ಬಟ್ಟೆ ಇದ್ದರೂ ಕಡಿಮೆನೇ. ಹೋದರೆ ಶಾಪಿಗೆ ಬಿಡೋಕ್ಕೆ ಆಗಂಗಿಲ್ಲ. ಇನ್ನೊಂದು ಮಸ್ತ್ ಅದ ನೋಡ್ರಿ, ಪಿಂಕ್ ಬ್ಲೂ ಕಾಂಬಿನೇಷನ್ ಆಕಿನೇ ಸೆಲೆಕ್ಟ್ ಮಾಡಾಳ. ನಮ್ಗೆ ಯಾರಿಗೂ ಸೆಲೆಕ್ಟ್ ಮಾಡೋಕೆ ಬಿಟ್ಟೇ ಇಲ್ಲ ಆಕಿ. ಆಮೇಲೆ ಇದಷ್ಟು ನನ್ನ ಮಗನಿಗೆ, ಅವ್ನಿಗೇನು ಭಾಳ ತೊಗೊಂಡಿಲ್ಲ, ಯಾಕಂದ್ರೆ ಅವ್ನಿಗೆ ಅದಾವ ಭಾಳ ಬಟ್ಟೆ ಅದಾವ ಅಂಥೇಳಿ. ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೆ ತೊಗೊಂಡ್ರಾಯ್ತು ಅಂಥೇಳಿ ಟೀ ಶರ್ಟು ಒಂದು ಇದು ಐತ್ರಿ, 4th ಪ್ಯಾಂಟ್ ಐತ್ರಿ. ಇದು ಕಲರ್ ಕಾಂಬಿನೇಷನ್ ಮಸ್ತ್ ಐತಿ, ಬಿಡೋಕ್ಕಾಗಲಿಲ್ಲ ಅಂತ ತೊಗೊಂಡ್ವಿ ಅದನ್ನು. ಮತ್ತು ಇದೊಂದು 3 ವೇಲ್ ತೊಗೊಂಡ್ವಿ, ಕಮ್ಮಿ ರೇಟಿಗೆ ಇದ್ದವಲ್ಲ ವೇಲ್, ಅದಕ್ಕೆ ತೊಗೊಂಡ್ರೆ ಚೆನ್ನಾಗಿದ್ದು ವೇಲ. ಹೋಗ್ರಿ ನೀವು ಒಂದ್ಸಲ ಶಾಪಿಗೆ. ಇದು ನೋಡ್ರಿ ನಮ್ಮ ಮನೆಯವ್ರ ಬಟ್ಟೆ ಎಷ್ಟು ತೊಗೊಂಡ್ವಿ ಇವನ್ನ, ಟೀ ಶರ್ಟು ಪ್ಯಾಂಟು ಆಮೇಲೆ ಶರ್ಟು ಮಸ್ತಿದ್ದವು ಬಟ್ಟೆಗಳು. ಇಷ್ಟು ಮುಗಿಸ್ಕೊಂಡು ಬರೋದ್ರಾಗ 4 ಗಂಟೆ ಆಯ್ತು ನೋಡ್ರಿ. ಸುಸ್ತಾಗ್ಬಿಟ್ಟೈತೆ, ಫೇಸ್ ಹೆಂಗಾಗೈತೆ ನೋಡ್ರಿ. ನಂಗೆ ಬೆಳಗ್ಗೆ ಹೋಗೋ ಒಂದಷ್ಟು ಫ್ರೆಶ್ ಇತ್ತು, ಬರುವಾಗ ಇನ್ನೂ ಬಿಸಿಲಿಲ್ಲ. ಬಿಸಿಲಿದ್ರೆ ಇನ್ನೂ ಇದು ಆಗ್ಬಿಡ್ತಿತ್ತು, ಸುಸ್ತು ಆಗ್ಬಿಡ್ತಿತ್ತು. ಮತ್ತು ಬಂದ ತಕ್ಷಣ ಏನು ಊಟ ಏನು ಮಾಡಲಿಲ್ಲ, ಯಾಕಂದ್ರೆ ಅಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ವಿ. ಬೆಳಗ್ಗೆ ಹೊಟ್ಟೆ ತುಂಬ ಇಡ್ಲಿ ತಿಂದು ಹೋಗಿದ್ವಲ್ರಿ. ಹಾಗೆ ವೆದರ್ ಒಂದು ಸರಿ ಇಲ್ಲ ಇವಾಗ ಹೊರಗಿಂದು, ಮತ್ತು ಬೇಗ ವೈರಲ್ ಒಂದು ಬರಾಕತ್ತೈತಿ ಈಗ. ಇವಾಗ ಹೊರಗಡೆ ಏನಾದರೂ ತಿನ್ಲಿಕ್ಕೆ ಭಯನೇ ಆಗುತ್ತೆ. ಯಾಕೆ ಮನೆಯಲ್ಲೇ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಿದ್ದೆ ನನ್ನ ಮಕ್ಕಳಿಗೆ. ಈಗ ನೋಡಿ ನೆಗಡಿ ಒಂದು ಸಲ ಹಿಡ್ಕೊಂಡ್ರೆ ಮುಗೀತು, ಬಿಡಂಗೇ ಇಲ್ಲ, ಹಂಗಾಗ್ಬಿಟ್ಟೈತೆ. ಪದೇ ಹಾಸ್ಪಿಟ್ಲಿಗೆ ಹೋಗೋಕ್ಕಂಗಿಲ್ಲ. ಪದೇ ಹೋದ್ರೆ ಮತ್ತೆ ಏನಾದರೂ ಟೆಸ್ಟ್ ಅಂತ ಹೇಳಿಬಿಡ್ತಾರೆ. ರಾತ್ರಿ ಒಂದು ಸ್ವಲ್ಪ ಪಲಾವ್ ಮಾಡಿದ್ರೆ ಆಯ್ತು, ಯಾಕಂದ್ರೆ ಬೆಳಗ್ಗೆದು ಇಡ್ಲಿ ಇದ್ದು ಅದಿಷ್ಟು ಇಡ್ಲಿ ಒಗ್ಗರಣೆ ಹಾಕಿ ಮಸ್ತಾಗಿತ್ತು ಇಡ್ಲಿ ಉಪ್ಪಿಟ್ಟು. ಈ ಥರ ನೀವು ಯಾರು ಉಳಿದಿರೋ ಇಡ್ಲಿಯಿಂದ ಉಪ್ಪಿಟ್ಟು ಮಾಡ್ತೀರಿ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ. ಮತ್ತು ಲಾಸ್ಟ್ ವಿಡಿಯೋದಾಗ ಏನಾಗೈತೆ ಅಂದ್ರೆ ರೀ, ನಾನು ನನ್ನ ಮಗ ಡಿಸ್ಟರ್ಬ್ ಮಾಡಾಕತ್ತಿದ್ದ. ಅದು ಎಡಿಟ್ ಮಾಡೋ ಮುಂದಾಗ ವಾಯ್ಸ್ ಓವರ್ ಕೊಡೋ ಮುಂದಾಗ ಆಗಸ್ಟ್ ಮುಗಿದು ಸೆಪ್ಟೆಂಬರ್ ಸ್ಟಾರ್ಟ್ ಆಗೈತಿ ಅನ್ನೋದು ಬಿಟ್ಟು ಅಕ್ಟೋಬರ್ ಮುಗಿದು ಸೆಪ್ಟೆಂಬರ್ ಸ್ಟಾರ್ಟ್ ಆಗೈತಿ ಅಂತ ಹೇಳಿಬಿಟ್ಟಿದ್ದೆ ನಾನು. ಸೊ ಅದಕ್ಕಾಗಿ ನಾನು ಕ್ಷಮೆ ಕೇಳ್ತೀನಿ, ಯಾರೂ ಮಿಸ್ಟೇಕ್ ಮಾಡ್ಕೋಬೇಡ್ರಿ ನೀವು. ಅದೇ ನನಗೆ ಒಬ್ಬರು ಹೇಳಿದರು, ಹಿಂಗೆ ಮಾಡಿರಿ ನೀವು ಅಂಥೇಳಿ. ನಮ್ಮ ಮಿಸ್ಟೇಕ್ನ ಸುಧಾರಿಸ್ಕೊಳಕ್ಕೆ ಹೋಗ್ಬೇಕಂತಂದ್ರೆ ಅದು ವಿಡಿಯೋ ಡಿಲೀಟ್ ಆಗಿಬಿಟ್ಟಿತ್ತು ಮೊಬೈಲ್ ಒಳಗಿಂದು. ಹಂಗಾಗಿ ನಾನು ಒಳ್ಳೆಯದು ಎಡಿಟ್ ಮಾಡೋಕ್ಕಾಗಲಿಲ್ಲ ನಂಗೆ. ಸೊ ಆ ಮಿಸ್ಟೇಕನ್ನು ಮನ್ನಿಸ್ರಿ ಅಂಥೇಳಿ, ಎಲ್ಲರೂ ನಮ್ಮ ಮನೆಯೊಳಗೆ ಸ್ವಸ್ಥವಾಗಿ ಇದೀರಿ ಅನ್ಕೋತೀನಿ. ಮತ್ತು ಹೊರಗಡೆದೇನೋ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡ್ರಿ, ನಾನು ಮತ್ತು ವೆದರ್ ಸರಿ ಇಲ್ಲ ಇವಾಗ. ಇಷ್ಟು ಹೇಳಿ ನನ್ನ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ. ಆಮೇಲೆ ಇದು ಇಡ್ಲಿ ಉಪ್ಪಿಟ್ಟು ಅಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ. ಸ್ವಲ್ಪ ಜಾಸ್ತಿ ಈರುಳ್ಳಿ ಟೊಮೆಟೊ ಶೇಂಗಾ ಎಲ್ಲ ಹಾಕಿ ಮಾಡಿದ್ರೆ ಎಲ್ಲರೂ ಭಾಳ ಇಷ್ಟಪಟ್ಟು ತಿಂದರು ನಮ್ಮ ಮನೆಯೊಳಗೆ. ಅಷ್ಟು ತಿಂದು ನೈಟು ಮಲಗಿದ್ವಿ ನೋಡ್ರಿ. ಎಲ್ಲ ಕೆಲಸ ಮುಗಿಸೋದ್ರಾಗ 9 ಗಂಟೆನೇ ಆಯಿತು. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಸಪೋರ್ಟ್ ಮಾಡಿರಿ. ಇಷ್ಟು ಅಂತ ಹೇಳಿ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.